In today's video, let us discuss 10th Standard Social History, Chapter 1, The Advent of Europeans to India. Welcome to Spark by Sona. Spark your minds, fulfill your dreams. ನೆನ್ನೆ ಕ್ಲಾಸಲ್ಲಿ ನಾವು ಸೌತ್ ಇಂಡಿಯಾನ ಬ್ರಿಟಿಷ್ ಹೇಗೆ ತಮ್ಮ ಕಂಟ್ರೋಲಿಗೆ ತಗೊಂಡ್ರು, ಅವ್ರ ರೈವಲ್ರೀಸ್ ಯಾರ್ಯಾರಿದ್ರು, ಫ್ರೆಂಚ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಡಚ್ ಇರ್ಬೋದು, ಅವ್ರನ್ನೆಲ್ಲ ಹೇಗೆ ಅವರು ಹಿಂದೆ ಹಾಕಿಬಿಟ್ಟು ಫುಲ್ ಕಂಟ್ರೋಲ್, ಸೌತ್ ಇಂಡಿಯಾದ ಫುಲ್ ಕಂಟ್ರೋಲ್ನ ತಗೊಂಡ್ರು ಅಂತ ನೋಡಿದ್ವಿ. ಮೂರು ಕಾರ್ನಾಟಿಕ್ ವಾರ್ಸ್ನಲ್ಲಿ ಅವ್ರು ಹೇಗೆ ತಮ್ಮ ಪವರ್ನ ತೋರಿಸಿದ್ರು ಅಂತ ನೋಡಿದ್ವಿ. ಇವತ್ತು ನಾವು ನಾರ್ತ್ ಏರಿಯಾ ಅದನ್ನು ಹೇಗೆ ಅವ್ರು ತಮ್ಮ ಕಂಟ್ರೋಲಿಗೆ ತಗೊಂಡ್ರು ಅಂತ ನೋಡೋಣ. The British rule in India. After gaining political control over South India, the British tried to gain control over the rich Bengal province in the later part of 18th century. The Bengal province had achieved tremendous growth in the areas of agriculture, commerce and industry. The East India Company was making considerable profit from this province. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸೌತ್ ಇಂಡಿಯಾ ಆಲ್ರೆಡಿ ಅವ್ರ ಕಂಟ್ರೋಲಲ್ಲಿತ್ತು. ಯಾರ ಕಂಟ್ರೋಲಲ್ಲಿ? ಬ್ರಿಟಿಷ್ ಕಂಟ್ರೋಲಲ್ಲಿ. ಈಗ ಅವ್ರೇನು ಮಾಡಿದರು, ನಾರ್ತ್ ಇಂಡಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಆ ಟೈಮ್ನಲ್ಲಿ ಬೆಂಗಾಲ್ ಪ್ರಾವಿನ್ಸ್, ಬೆಂಗಾಲ್ ಅಂದರೆ ಬರೀ ಈಗಿನ ಬೆಂಗಾಲ್ ಅಲ್ಲ, ಬೆಂಗಾಲ್, ಬಿಹಾರ ಮತ್ತು ಒರಿಸ್ಸಾ, ಇದು ಮೂರು ಸೇರಿದನ್ನ ಬೆಂಗಾಲ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು. ಅದು 18th ಸೆಂಚುರಿ ಟೈಮ್ನಲ್ಲಿ ತುಂಬ ಪ್ರಾಸ್ಪರಸ್ ಆಗಿದೆ, ತುಂಬ ರಿಚ್ ಆಗಿತ್ತು. ಯಾಕೆ ಅದು ರಿಚ್ ಆಗಿತ್ತು ಅಂದರೆ ಅಲ್ಲಿದ್ದಂಥ ಅಗ್ರಿಕಲ್ಚರ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ತುಂಬ ಡೆವಲಪ್ ಆಗಿತ್ತು. ಈಸ್ಟ್ ಇಂಡಿಯಾ ಏನು ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡುತ್ತೆ, ಇದರಿಂದ ಪ್ರಾಫಿಟ್ ಗೇನ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಅಂದರೆ ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅದೇ ಟೈಮ್ನಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ, ದಸ್ತಕ್ಸ್ ಲೈಸೆನ್ಸ್ ಇಶ್ಯೂಡ್ ಬೈ ಮೊಘಲ್ ರೂಲರ್ ಫರೂಕ್ ಸಿಯಾರ್ ವೇರ್ ದ ಮೇನ್ ರೀಸನ್ ಫಾರ್ ದಿಸ್. ಸೊ ಬ್ರಿಟಿಷರಲ್ಲಿಂದ ತುಂಬ ಪ್ರಾಫಿಟ್ ಪಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಕೈಯಲ್ಲಿ ದಸ್ತಕ್ ಅಂದರೆ ಲೈಸೆನ್ಸ್ ಇರುತ್ತೆ. ದಸ್ತಕ್ ಅಂದರೆ ಏನು ಅಂದರೆ ನೋಡಿ ಇಲ್ಲಿ, ಇದು ನಿಮಗೆ 1 ಮಾರ್ಕ್ಸ್ ಕ್ವಶನ್. ಅ ದಸ್ತಕ್ ದಟ್ could ensure anyone to import or export without paying any tax and transport goods anywhere. ಅಂದರೆ ಯಾರ ಹತ್ರ ಈ ದಸ್ತಕ್ ಇರುತ್ತೆ ಅಂದರೆ ಲೈಸೆನ್ಸ್ ಇರುತ್ತೆ, ಅವರು ಆ ವಸ್ತು ಎಲ್ಲಿದ್ದಾದರೂ ಕಮೋಡಿಟೀಸ್ನ ಅಂದರೆ ಬೆಂಗಾಲ್ ಪ್ರಾವಿನ್ಸ್ನಲ್ಲಿ ಕಮೋಡಿಟೀಸ್ನ ಫಾರಿನ್ ಕಂಟ್ರಿಯಿಂದ ಇಂಡಿಯಾಗೆ ತರೋದಿರ್ಬೋದು, ಇಂಡಿಯಾದಿಂದ ಫಾರಿನ್ ಕಂಟ್ರಿಗೆ ತೊಗೊಂಡು ಹೋಗೋದಿರ್ಬೋದು, ಅದೆರಡಕ್ಕೂ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಹಾಗೆ ಅವರು ಈಸಿಯಾಗಿ ಫ್ರೀ ಟ್ರೇಡ್ ಮಾಡ್ಬೋದಿತ್ತು. ಇದರಿಂದ ಬ್ರಿಟಿಷರಿಗೆ ತುಂಬ ಲಾಭ ಆಗ್ತಾ ಇತ್ತು. ಬಟ್ ದೀಸ್ ದಸ್ತಕ್ಸ್ ದಟ್ ವೇರ್ ಲಿಮಿಟೆಡ್ ಟು ದ ಕಂಪನಿ ಟ್ರಾನ್ಸಾಕ್ಷನ್ಸ್ ವೇರ್ ಮಿಸ್ಯೂಸ್ಡ್ ಬೈ ದ ಇಂಡಿವಿಜುವಲ್ ಆಫೀಸರ್ಸ್ ಟು ದ ಕಂಪನಿ ಟು. This resulted in huge loss to the Bengal government. Hence, all the Nawabs from Murshid Ali Khan to Ali Vardi Khan opposed such misuse. This led to confrontation between the Nawabs and the company. This resulted in 2 crucial wars which charted as a decisive course of Indian history. Plassey and Buxar were those two wars. ಸೊ ಏನಾಯಿತು, ಬ್ರಿಟಿಷರಿಗೆ ಈ ದಸ್ತಕ್ನಿಂದ ತುಂಬ ಲಾಭ ಆಯಿತು. ಆದರೆ ಬ್ರಿಟಿಷರಿಗೆ ಲಾಭ ಆಗ್ತಾ ಇದ್ರೂ ಬೆಂಗಾಲ್ನಲ್ಲಿದ್ದಂಥ ಜನತೆ, ಬೆಂಗಾಲ್ ಪ್ರಾವಿನ್ಸ್ನಲ್ಲಿದ್ದಂಥ ಜನತೆಗೆ ಇದರಿಂದ ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅವರಿಗೆ ಬಿಸ್ನೆಸ್ ಏನು ಮಾಡಿದ್ರು ಅಂದರೆ ಗೌರ್ಮೆಂಟಿಗೂ ಲಾಸ್ ಆಗ್ತಾ ಇತ್ತು. ಯಾಕಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಸಿಗ್ತಿರಲಿಲ್ಲ. ಅವ್ರ ಗೂಡ್ಸ್ನ ಹೊರಗಡೆ, ಬ್ರಿಟಿಷರು ಗೂಡ್ಸ್ನ ಹೊರಗಡೆ ತೊಗೊಂಡೋದ್ರು ಟ್ಯಾಕ್ಸ್ ಇಲ್ಲ, ಒಳಗಡೆ ತೊಗೊಂಬಂದ್ರು ಟ್ಯಾಕ್ಸ್ ಸಿಗ್ತಿಲ್ಲ. ಹಾಗಾಗಿ ಎಲ್ಲ ನವಾಬ್ಸ್ ಏನಿರ್ತಾರೆ ಅಂದರೆ ಬೆಂಗಾಲ್, ನಾನು ಹೇಳಿದೆ ಬೆಂಗಾಲ್ ಪ್ರಾವಿನ್ಸ್ ಅಂದರೆ 3 ಸ್ಟೇಟ್ಸ್ ಸೇರಿ ಒಂದು ಪ್ರಾವಿನ್ಸ್. ಅದು ಯಾವ್ಯಾವುದಾಗಿತ್ತು ಇನ್ನೊಂದ್ಸತಿ ರಿಪೀಟ್ ಮಾಡಿ ನೋಡೋಣ. ಬಿಹಾರ್, ಒರಿಸ್ಸಾ, ದೆನ್ ಬೆಂಗಾಲ್. ಈ 3 ಕಡೆ ಇದ್ದ ನವಾಬ್ಸಿಗೆ ಇದು ಬೇಜಾರಾಗುತ್ತೆ. ಯಾಕಂದರೆ ಆ ಏರಿಯಾದಲ್ಲಿ ಇದ್ದಂಥ ಎಲ್ಲ ಟ್ಯಾಕ್ಸ್ ಕಡಿಮೆ ಆಗೋಗುತ್ತೆ, ಗೌರ್ಮೆಂಟ್ ರನ್ ಮಾಡೋಕ್ಕಾಗಲ್ಲ. ಸೊ ಅವರಿಗೆಲ್ಲ ಇದು ಬೇಜಾರಾಗೋದ್ರಿಂದ ಅವರ ಆ ಬೇಜಾರು ಅಂದರೆ ದಸ್ತಕ್ಕಿಂದ ಅವರಿಗಾಗಿದ್ದಂಥ ತೊಂದರೆಗಳು ಮುಂದಕ್ಕೆ 2 ವಾರ್ನಲ್ಲಿ ಎಂಡ್ ಆಗುತ್ತೆ. ಅದೇ ಪ್ಲಾಸಿ ಮತ್ತು ಬಕ್ಸರ್ ಬ್ಯಾಟಲ್. ಈ ಪ್ಲಾಸಿ ಮತ್ತು ಬಕ್ಸರ್ ಬ್ಯಾಟಲ್ನಿಂದ ಹೋಲ್ ಇಂಡಿಯಾದ ಕಂಟ್ರೋಲ್ ಬ್ರಿಟಿಷ್ ಕೈಗೆ ಬರುತ್ತೆ. ನೌ ಬ್ಯಾಟಲ್ ಆಫ್ ಪ್ಲಾಸಿ 1757. Ali Vardi Khan, the Nawab of Bengal, died in 1756. His grandson Sirajud-Dowla came to the throne. The Battle of Plassey took place between the young Nawab Sirajud-Dowla and British in 1757. ಸೊ ಪ್ಲಾಸಿ ಬ್ಯಾಟಲ್ ಏನಾಗುತ್ತೆ, ಇದು ಯಾವಾಗ ನಡೆಯುತ್ತೆ ಅಂದರೆ 1757ಅಲ್ಲಿ. ಇದು ಇಂಪಾರ್ಟೆಂಟ್ ಡೇಟ್. ನಿಮಗೆ 10th ಎಕ್ಸಾಮಿಗೆ ಮಾತ್ರ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇದು ಇಂಪಾರ್ಟೆಂಟ್ ಡೇಟ್. ಯಾರಿಬ್ಬರ ಮಧ್ಯೆ ಈ ಬ್ಯಾಟಲ್ ನಡೆಯುತ್ತೆ?
ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್ ಮಧ್ಯದಲ್ಲಿ. ಬೆಂಗಾಲ್ ಪ್ರಾವಿನ್ಸ್ನ ನವಾಬ್ ಸಿರಾಜುದ್ದೌಲಾ ಆ್ಯಂಡ್ ಬ್ರಿಟಿಷ್ ವೇರ್ ದ ಮೇನ್ ಪೀಪಲ್ ಆಫ್ ಪ್ಲಾಸಿ ಬ್ಯಾಟಲ್. ಸೊ ಈ ಸಿರಾಜುದ್ದೌಲಾ ಯಾರು ಅಂದರೆ ಆಲಿವರ್ದಿ ಖಾನ್ ಅನ್ನೋನು ಬೆಂಗಾಲ್ನ ರಾಜ ಆಗಿರ್ತಾನೆ. ತೀರು ಹೋದ್ಮೇಲೆ ಇವನಿಗೆ ಹೆಣ್ಮಕ್ಳು ಮಾತ್ರ ಇರ್ತಾರೆ, ಗಂಡು ಮಕ್ಳು ಇರಲ್ಲ. ಈ ಒಂದು ಹೆಣ್ಮಗಳ ಮಗ ಈ ಸಿರಾಜುದ್ದೌಲಾ, ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಸೊ ನಿಮಗೆ ಆಲ್ರೆಡಿ ಹೇಳಿದೆ, ದಸ್ತಕ್ನಿಂದ ಅವರಿಗೆ ತುಂಬ ತೊಂದರೆ ಆಗಿರುತ್ತೆ. ಅದನ್ನು ಸಿರಾಜುದ್ದೌಲನಿಗೆ ಬ್ರಿಟಿಷರಿಗೆ ಕೊಟ್ಟಂಥ ದಸ್ತಕ್ನ ವಾಪಸ್ ತೆಗೆದುಕೊಳ್ಳೋ ಮನಸ್ಸಿರುತ್ತೆ. ಹಾಗಿದ್ದಾಗ ಅದು ಪ್ಲಾಸಿ ಬ್ಯಾಟಲ್ನಲ್ಲಿ ಎಂಡ್ ಆಗುತ್ತೆ. ಅದೊಂದೇ ಅಲ್ಲ, ಬೇರೆ ರೀಸನ್ಸ್ ಕೂಡ ಇದೆ. ಇದು ನಿಮಗೆ 3 ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ದ ರೀಸನ್ಸ್ ಫಾರ್ ಪ್ಲಾಸಿ ಬ್ಯಾಟಲ್ ಅನ್ನೋದು 3 ಮಾರ್ಕ್ಸ್ ಕ್ವಶನ್. Reasons: misuse of dastak. Sirajuddaulah was furious that the dastak were misused by the officials of the company, causing loss to the government treasury. ಈಗ ಈ ದಸ್ತಕ್ ಅನ್ನುವಂಥ ರೈಟ್ನ ಬ್ರಿಟಿಷ್ ಕಂಪನಿಗೆ ಕೊಟ್ಟಿರ್ತಾನೆ. ಯಾರು? ಆಲಿವರ್ದಿ ಖಾನ್. ಆದರೆ ಏನಾಗ್ತಿರುತ್ತೆ ಅಂದರೆ, ದಸ್ತಕ್ ರೈಟ್ನ ಬ್ರಿಟಿಷ್ರು ಏನು ಮಾಡ್ತಿರ್ತಾರೆ, ಬೇರೆ ವ್ಯಾಪಾರಿಗಳಿಗೂ ಬೇರೆ ಮರ್ಚೆಂಟ್ಸ್ಗೂ ಮಾರ್ತಾ ಇರ್ತಾರೆ, ದುಡ್ಡಿಗೆ ಮಾರ್ತಿರ್ತಾರೆ. ಜೊತೆಗೆ ಅವ್ರದ್ದು ಸ್ವಂತ ವಸ್ತುಗಳನ್ನೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಈ ದಸ್ತಕ್ನ ಮಿಸ್ಯೂಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಬೆಂಗಾಲ್ ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಸೊ ಬೆಂಗಾಲ್ ಗೌರ್ಮೆಂಟ್ಗೆ ಲಾಸ್ ಆದಾಗ ಅವರ ಟ್ರೆಷರಿ ಎಂಟಿ ಆಗುತ್ತೆ. ಟ್ರೆಷರಿ ಅಂದರೆ ಅವರ ಹಣ ವ್ಯವಹಾರಗಳೆಲ್ಲ ನಡೀತಾ ಇದ್ದಿದ್ದರಿಂದ ಅವ್ರಿಗೆ ಸಿಗ್ತಿದ್ದಂಥ ಅಮೌಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. Next, mending of the fort without permission. The British repaired the fort of Calcutta and placed cannons in them. This further ranged Sirajuddaulah and he ordered the removal of cannons from the fort. British refused to do so, angering the Nawab further. So next ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ, ಕಲ್ಕತ್ತಾದಲ್ಲಿದ್ದಂಥ ಕೋಟೆಗಳನ್ನು, ಬ್ರಿಟಿಷ್ ಕೋಟೆಗಳನ್ನು ಅವರು ರಿಪೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾಕೆ ರಿಪೇರಿ ಮಾಡ್ತಾರೆ ಅಂದರೆ, ಅವರಿಗೆ ಆ ಟೈಮ್ನಲ್ಲಿ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ 7 ವರ್ಷದ ಯುದ್ಧ ನಡೆಯುತ್ತೆ ಅಂತ. ನೆಕ್ಸ್ಟ್ ಆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತಿದ್ದಾಗ ಇಲ್ಲೂ ಕೂಡ ಫ್ರೆಂಚ್ರಿಂದ ತಮಗೆ ಅಟ್ಯಾಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಿಟಿಷರು ಏನು ಮಾಡ್ತಾರೆ, ಕೋಟೆನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಫಿರಂಗಿಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಸಿರಾಜುದ್ದೌಲನಿಗೆ ಅವನ ಮೇಲೆ ಎಲ್ಲಿ ಬ್ರಿಟಿಷರು ಯುದ್ಧಕ್ಕೆ ಬರ್ತಾರೋ ಅನ್ನೋ ಹೆದರಿಕೆ ಇರುತ್ತೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಇದನ್ನು ಅಂದರೆ ಕನ್ಸ್ಟ್ರಕ್ಷನ್ ಮಾಡೋದನ್ನು, ನೀವೇನು ಕೋಟೆನ ಸ್ಟ್ರಾಂಗ್ ಮಾಡ್ಕೊತಿದ್ದೀರಾ, ಅದ್ರ ಜೊತೆಗೆ ಕ್ಯಾನನ್ಸ್ ನೀನು ಮುಂದೆ ಇಟ್ಟಿದ್ದೀರಾ, ಅದನ್ನೆಲ್ಲ ತೆಗಿಬೇಕು ಅಂತಾನೆ. ಆದರೆ ಬ್ರಿಟಿಷರು ಅದಕ್ಕೆ ಒಪ್ಪಲ್ಲ. ಆಗ ಬ್ರಿಟಿಷರ ಬಗ್ಗೆ ಸಿರಾಜುದ್ದೌಲನಿಗೆ ಸಿಟ್ಟು ಬರುತ್ತೆ. ಥರ್ಡ್ ಒನ್, ಬ್ಲ್ಯಾಕ್ ರೂಮ್ ಟ್ರಾಜಿಡಿ. ಸಿರಾಜುದ್ದೌಲಾ conquered Fort William easily and imprisoned some of the British. He imprisoned 146 English men in a small room in the fort, of which 123 died. This is called the Black Hole Tragedy. This enraged Robert Clive and arrived in Bengal with a huge army. So third reason ಏನಂದರೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ. ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂದರೆ ಸಿರಾಜುದ್ದೌಲಾ ಏನು ಮಾಡ್ತಾನೆ, ನಿಮ್ಗೆ ಆಲ್ರೆಡಿ ಹೇಳಿದೆ, ಅವರು ಬ್ರಿಟಿಷರು ಕೋಟೆನ ಸ್ಟ್ರಾಂಗ್ ಮಾಡ್ಕೊತಿರ್ತಿದ್ದೆ. ಆ ಕೋಟೆ ಹೆಸರೇ ಫೋರ್ಟ್ ವಿಲಿಯಂ. ನಿಮ್ಮ ಫಸ್ಟ್ ಪಾರ್ಟ್ನಲ್ಲಿ ಇದು ಹೇಳಿದ್ದೆ ನಾನು. ಈ ಫೋರ್ಟ್ ವಿಲಿಯಂನ ಅವರು ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾಗ ಸಿರಾಜುದ್ದೌಲಾ ಅದರ ಮೇಲೆ ಅಕ್ವೈರ್ ಮಾಡ್ಕೊತಾನೆ, ಅಂದರೆ ಅದನ್ನು ವಶಪಡಿಸ್ಕೊತಾನೆ. ಹಾಗೆ ವಶಪಡಿಸ್ಕೊಂಡಾಗ ಅದರಲ್ಲಿ ಅವನು 146 ಇಂಗ್ಲೀಷ್ ಸೋಲ್ಜರ್ಸ್ನ ಕೈದಿಗಳನ್ನಾಗಿ ಮಾಡ್ಕೊತಾನೆ. ಈ 146 ಸೋಲ್ಜರ್ಸ್ನ ಕೈದಿಗಳನ್ನಾಗಿ ಮಾಡಿಕೊಂಡು ಒಂದು ಸಣ್ಣ ರೂಮ್ನಲ್ಲಿ ಅಷ್ಟು ಜನನ ಅವ್ನು ಕೂಡಾಕ್ತಾನೆ. ಹಾಗೆ ಕೂಡಾಕ್ದಾಗ ಅದರಲ್ಲಿ 123 ಜನನು ಸತ್ತೋಗ್ತಾರೆ. ಅಂದರೆ ಅದು ತುಂಬ ಸಣ್ಣ ಕೋಣೆ ಆಗಿರುತ್ತೆ, ಅವರಿಗೆ ಉಸಿರಾಡೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಅವರದ್ರೊಳಗೆ ಸಫೋಕೇಶನ್ ಜಾಸ್ತಿಯಾಗಿ ಸತ್ತೋಗ್ತಾರೆ. ಹಿಸ್ಟ್ರಿನಲ್ಲಿ ಈ ಇನ್ಸಿಡೆಂಟ್ನ ದ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರೀತಾರೆ. ಈ ವಿಷಯ ರಾಬರ್ಟ್ ಕ್ಲೈವಿಗೆ ಗೊತ್ತಾಗುತ್ತೆ. ರಾಬರ್ಟ್ ಕ್ಲೈವ್ ಯಾರು? ಕ್ಲೈವ್ ಬೆಂಗಾಲ್ದು ಗವರ್ನರ್ ಜನರಲ್ ಆಗಿರ್ತಾರೆ. ಈ ರಾಬರ್ಟ್ ಕ್ಲೈವಿಗೆ ವಿಷಯ ಗೊತ್ತಾದಾಗ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಅವನು ಬೆಂಗಾಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹ್ಯೂಜ್ ಆರ್ಮಿ, ದೊಡ್ಡ ಆರ್ಮಿ ತೊಗೊಂಡು ಬರ್ತಾನೆ. Robert Clive attracted rich locals like Manik Chand, Nemit Chand, Jagat Seth, banker of Bengal, and other towards him. He was successful in convincing Mir Jafar, the military head of Sirajuddaulah, to stay neutral in the battle by offering him the post of Nawab of Bengal. Encouraged by these developments, Robert Clive declared a war against Sirajuddaulah on June 23, 1757. Everything went according to the plan of Clive. Sirajuddaulah, who tried to escape from the battlefield, was captured and killed. ರಾಬರ್ಟ್ ಕ್ಲೈವಿಗೆ
ಈ ಬ್ಲ್ಯಾಕ್ ಹೋಲ್ ಟ್ರಾಜೆಡಿಯಿಂದ ತುಂಬ ಸಿಟ್ಟು ಬಂದಿರುತ್ತೆ. ಅದ್ರ ಜೊತೆಗೆ ಅವನು ಅದಕ್ಕಿಂತ ಮುಂಚೆನೇ ತುಂಬ ಮುಂದಾಲೋಚನೆಗಳನ್ನ ಮಾಡಿರ್ತಾನೆ. ಬೆಂಗಾಲ್ ಪ್ರಾವಿನ್ಸ್ನಲ್ಲಿ ಅಲ್ಲಿದ್ದಂತಹ ಲೋಕಲ್ ರಿಚ್ ಪೀಪಲ್ನ, ಅಂದರೆ ಇವರಿಗೆಲ್ಲ ಮೊದಲೇ ದಸ್ತಕ್ ರೈಟ್ನೆಲ್ಲ ಕೊಟ್ಟು ಅವನು ಅವ್ರ ಕಡೆ ತೊಗೊಂಡಿರ್ತಾನೆ. ಅಂತಹ ಲೀಡರ್ಸ್ ಯಾರಂದರೆ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸಿಂಗ್. ಇವರು ಲೀಡರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಶ್ರೀಮಂತರು, ಇವ್ರನ್ನೆಲ್ಲ ಬೆಂಗಾಲಲ್ಲಿದ್ದಂಥ ಶ್ರೀಮಂತರನ್ನ, ಹಣಕಾಸು ಜಾಸ್ತಿ ಇರೋರ್ನೆಲ್ಲ ಇವನ್ನ ತನ್ನ ಕಡೆಗೆ ಮಾಡ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಮೀರ್ ಜಾಫರ್ ಅಂದರೆ ಸಿರಾಜುದ್ದೌಲನ ಮಿಲಿಟ್ರಿ ಹೆಡ್, ಅವನೂ ಕೂಡ ತನ್ನ ಕಡೆಗೆ ಮಾಡ್ಕೊಂಡಿರ್ತಾನೆ. ಅವರಿಬ್ಬರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಮೊದಲೇ. ಅದೇನಂದರೆ ಯುದ್ಧದ ಟೈಮ್ನಲ್ಲಿ ನ್ಯೂಟ್ರಲ್ ಆಗಿರಬೇಕು. ಯುದ್ಧದ ಟೈಮಲ್ಲಿ ಸಿರಾಜುದ್ದೌಲನ ಮೇಲೆ ರಾಬರ್ಟ್ ಕ್ಲೈವ್ ಯುದ್ಧ ಮಾಡಬೇಕಾದ್ರೆ ಮೀರ್ ಜಾಫರ್ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಿಸಬಾರ್ದು ಅಂತ. ಅದೇ ಪ್ರಕಾರ ರಾಬರ್ಟ್ ಕ್ಲೈವ್ ಜೂನ್ 23, 1757 ಸಿರಾಜುದ್ದೌಲನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮೀರ್ ಜಾಫರ್ ಅವ್ರು ಮೊದಲೇ ತೀರ್ಮಾನ ಮಾಡಿಕೊಂಡ ಹಾಗೆ ನ್ಯೂಟ್ರಲ್ ಆಗಿರ್ತಾನೆ. ಆದ್ದರಿಂದ ಅವರು ಸಿರಾಜುದ್ದೌಲ ಯುದ್ಧದಲ್ಲಿ ಸೋತು ಹೋಗೋದಲ್ಲದೆ ಅವನನ್ನು ಸಾಯಿಸ್ತಾರೆ. ಸೊ ಈಗ ನೆಕ್ಸ್ಟ್ ರಿಸಲ್ಟ್ಸ್ ನೋಡಿ. ನಿಮಗೆ ಕ್ವಶನಲ್ಲಿ ವಾಟ್ ವೇರ್ ದ ಔಟ್ಕಮ್ಸ್ ಆಫ್ ದ ವಾರ್ ಅಂತ ಕೇಳ್ತಾರೆ, ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ದ ವಾರ್ ಅಂತ ಕೇಳ್ತಾರೆ, ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ ದ ವಾರ್ ಅಂತ ಕೇಳ್ತಾರೆ. ಈ 3 ಥರ ಕ್ವಶನ್ ಕೇಳಿದ್ರು ಆನ್ಸರ್ ಸೇಮ್ ಬರೆಯೋಕ್ಕೆ ಇದೆ. ದಿಸ್ ವಾರ್ ಬ್ರಾಟ್ ಔಟ್ ದ ಇಮೊರಾಲಿಟಿ ಆ್ಯಂಡ್ ಲ್ಯಾಕ್ ಆಫ್ ಯೂನಿಟಿ ಎಮಾಂಗ್ ದ ಇಂಡಿಯನ್ಸ್ ಆ್ಯಂಡ್ ದ ಗ್ರೀಡ್ ಆಫ್ Indian businessmen. Mir Jafar became the Nawab of Bengal. The company gained exclusive rights to trade in Bengal. Mir Jafar had to pay rupees 17 crore and 70 lakh as war indemnity to the British company for the attack on the Fort William by Sirajuddaulah. ಫಸ್ಟ್ ಪಾಯಿಂಟ್, ಭಾರತೀಯರ ದುರಾಸೆ, ಭಾರತೀಯರಲ್ಲಿ ಏಕತೆ ಇಲ್ಲದೆ ಇರೋದು ಹಾಗೂ ವ್ಯಾಪಾರಿಗಳ ಅತಿಯಾಸೆ ಹೊರಗಡೆ ಬರುತ್ತೆ, ಅಂದರೆ ಅದು ಬೆಳಕಿಗೆ ಬರುತ್ತೆ. ಸೆಕೆಂಡ್ ಒನ್, ಮೀರ್ ಜಾಫರ್ ಮತ್ತೆ ಬೆಂಗಾಲ್ನ ನವಾಬಾಗಿ ಮಾಡ್ತಾರೆ. ಥರ್ಡ್ ಪಾಯಿಂಟ್, ಕಂಪನಿಗೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಕ್ಸ್ಕ್ಲೂಸಿವ್ ರೈಟ್ಸ್, ತುಂಬ ರೈಟ್ಸ್ ಸಿಗುತ್ತೆ. ರೈಟ್ಸ್ ಅಂದರೆ ಇಲ್ಲಿ ಅಧಿಕಾರಗಳು ಸಿಗುತ್ತೆ, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಹಾಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಕೊಡದೆ ಮಾಡುವಂಥದ್ದು, ಇಂಥ ರೈಟ್ಸ್ ಎಲ್ಲ ತುಂಬ ಸಿಗುತ್ತೆ. ಅದಲ್ಲದೆ ಮೀರ್ ಜಾಫರ್ ಕಂಪನಿಗೆ 17 crore 70 lakhs rupeesನ್ನು ಕಾಂಪನ್ಸೇಷನ್ ಆಗಿ ಕಟ್ಟಬೇಕಾಗುತ್ತೆ. ಯಾಕೆ ಅಂದರೆ ಅವ್ರು ಫೋರ್ಟ್ ವಿಲಿಯಮ್ನ ಸಿರಾಜುದ್ದೌಲ ಅಟ್ಯಾಕ್ ಮಾಡಿರ್ತಾನೆ. ಆವಾಗ ಅಟ್ಯಾಕ್ ಮಾಡಿದಾಗ ಅವರಿಗೆ ತುಂಬ ಲಾಸ್ ಆಗಿರುತ್ತೆ ಬ್ರಿಟಿಷರಿಗೆ. ಅದೆಲ್ಲನೂ ಮೀರ್ ಜಾಫರ್ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇನ್ ಅ ನೆಟ್ಶೆಲ್, Mir Jafar became a victim of a company and its employees. Even though the treasury went bankrupt due to this greedy nature, the greediness of the company and its officials was never satisfied. The British projected Mir Jafar as an insufficient Nawab and brought his son-in-law Mir Qasim as the new Nawab. At last ಏನಾಗುತ್ತೆ ಅಂದರೆ ಮೀರ್ ಜಾಫರ್ನ ಈ ಕಂಪ್ನಿ ಚೆನ್ನಾಗಿ ಯೂಸ್ ಮಾಡ್ಕೊಳುತ್ತೆ. ಕಂಪನಿಯ ಈ ಅತಿಯಾಸೆಯ ಬಂಗಾಳದ ಬೊಕ್ಕಸ ಅಂದರೆ ಟ್ರೆಜರಿ ಫುಲ್ಲು ಖಾಲಿ ಆಗುತ್ತೆ. ಆದರೂ ಕೂಡ ಕಂಪ್ನಿ ಕಟ್ಟಬೇಕಾಗಿದ್ದ ದುಡ್ಡು ಮೀರ್ ಜಾಫರ್ಗೆ ಕಟ್ಟಿ ಮುಗಿಸ್ಲಿಕ್ಕೆ ಆಗಿರಲ್ಲ. ಸರ್ಕಾರಕ್ಕೆ ಯಾವುದೇ ರೀತಿಯ ಆದಾಯಗಳು ಬರ್ತಾ ಇರಲ್ಲ. ಆದ್ದರಿಂದ ಈ ಬ್ರಿಟಿಷರಿಗೆ ಬರ್ತಾ ಮೀರ್ ಜಾಫರ್ನ ಇಷ್ಟ ಆಗಲ್ಲ. ಮೀರ್ ಜಾಫರ್ ಅವನು ಕರೆಕ್ಟಾದ ಲೀಡರ್ ಅಲ್ಲ ಅಂತ ತೋರಿಸ್ಬಿಟ್ಟು ಅವನ ಬದಲಾಗಿ ಅವನ ಅಳಿಯ ಮೀರ್ ಖಾಸಿಮ್ನ ಅಧಿಕಾರಕ್ಕೆ ತರ್ತಾರೆ. ನೆಕ್ಸ್ಟು ಬ್ಯಾಟಲ್ ಆಫ್ ಬಕ್ಸರ್. Mir Qasim was an efficient administrator. In the beginning, he remained loyal to the company. He paid 2 lakh pounds to the company and gave away a few places to it. ಸೊ ಈ ಮೀರ್ ಖಾಸಿಮ್ನ ಬ್ರಿಟಿಷರೇ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಅವನು ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಅಂದರೆ ಒಳ್ಳೆ ಅಧಿಕಾರಿಯಾಗಿರ್ತಾನೆ. ಇವನು ಮೊದಲು ಅಂದರೆ ಸ್ಟಾರ್ಟಿಂಗ್ನಲ್ಲಿ ಏನಾಗಿರ್ತಾನೆ, ಬ್ರಿಟಿಷರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಬ್ರಿಟಿಷರ ಜೊತೆಗೆ ನಡ್ಕೊತಿರ್ತಾನೆ. ಅವನು 2 ಲಕ್ಷ ಪೌಂಡ್ ದುಡ್ಡನ್ನು ಕಂಪ್ನಿಗೆ ಕೊಟ್ಟಿರ್ತಾನೆ. ಆದರೂ ಕೂಡ ಅದಾದಮೇಲೆ ನಿಧಾನವಾಗಿ ಮೀರ್ ಖಾಸಿಮ್ಗೆ ತಾನು ಮಾಡ್ತಿರೋದು ಸರಿಯಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ಅವನು ಚೇಂಜ್ ಆಗ್ತಾ ಬರ್ತಾನೆ. ಚೇಂಜ್ ಆಗೋದ್ರ ಜೊತೆಗೆ ಅವನನ್ನೇ ಇಂಡಿಪೆಂಡೆಂಟ್ ಕಿಂಗ್ ಅಂತ ಡಿಕ್ಲೇರ್ ಮಾಡ್ಕೊತಾನೆ. ಅಂದರೆ ಸ್ವತಂತ್ರ ರಾಜ ಅಂತ ಡಿಕ್ಲೇರ್ ಮಾಡ್ಕೊಂಡು, ಬ್ರಿಟಿಷರ ಕೆಳಗೆ ನಾನೇ ಸ್ವತಂತ್ರ ಅಂತ ಡಿಕ್ಲೇರ್ ಮಾಡ್ತಾನೆ. ಆಫ್ಟರ್ ವೆರಿಫೈಯಿಂಗ್ ದ ಮಿಸ್ಯೂಸ್ ಆಫ್ ದಸ್ತಕ್, ಹಿ ಡಿಕ್ಲೇರ್ಡ್ ಆಲ್ ಬಿಸ್ನೆಸ್ ವಾಸ್ ಡ್ಯೂಟಿ ಫ್ರೀ ಇನ್ ಬೆಂಗಾಲ್.
ದಸ್ತಕ್ನ ದುರುಪಯೋಗದ ಬಗ್ಗೆ ಇವನಿಗೂ ಗೊತ್ತಾಗತ್ತೆ, ಸಿರಾಜುದ್ದೌಲನಿಗೆ ಗೊತ್ತಾದ ಹಾಗೆ. ಸೊ ಇವನೇನು ಮಾಡ್ತಾನೆ, ಸರಿ ಅವ್ರಿಗೆ ಮಾತ್ರ ಡ್ಯೂಟಿ ಫ್ರೀ ಮಾಡೋದು ಬೇಡ, ಎಲ್ಲರಿಗೂ ಡ್ಯೂಟಿ ಫ್ರೀ ಮಾಡೋಣ, ಅಂದರೆ ಎಲ್ಲರಿಗೂ ವಿತೌಟ್ ಟ್ಯಾಕ್ಸೇ ಬಿಸ್ನೆಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡ್ತಾನೆ. ಇಂಡಿಯನ್ಸ್ ಕಾಂಪಿಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಇನ್ ಆಲ್ ಸ್ಪೇಸ್ ಆಫ್ ಬಿಸ್ನೆಸ್. ಆಸ್ ಅ ರಿಸಲ್ಟ್ ಬ್ರಿಟಿಷ್ ಟ್ರೇಡ್ ಸಫರ್ ಕನ್ಸಿಡ್ರೇಬಲಿ. ಇಷ್ಟು ದಿನ ಏನಾಗ್ತಿತ್ತು, ಬ್ರಿಟಿಷರಿಗೆ ಮಾತ್ರ ಡ್ಯೂಟಿ ಫ್ರೀ ಇದ್ದಿದ್ದರಿಂದ ಅವ್ರ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. ಈಗ ಎಲ್ಲರಿಗೂ ಡ್ಯೂಟಿ ಫ್ರೀ ಆದಮೇಲೆ ಏನು ಮಾಡಿದರು, ಭಾರತೀಯರು ಏನಾಗಿರ್ತಾರೆ, ಭಾರತೀಯರು ವ್ಯಾಪಾರ ಮಾಡೋರು ಬ್ರಿಟಿಷ್ಗೆ ಕಾಂಪಿಟೇಷನ್ ಆಗ್ತಾರೆ. ಹಾಗಾಗಿ ಬ್ರಿಟಿಷರ ವ್ಯಾಪಾರ ಕಡಿಮೆ ಆಗುತ್ತೆ. ದಿಸ್ ವಾಸ್ ಎನಫ್ ಫಾರ್ ದ ಬ್ರಿಟಿಷ್ ಟು ಒಪೋಸ್ ನವಾಬ್. ದೇ ಬಾಟ್ ಮೀರ್ ಜಾಫರ್ ಅಗೇನ್ ಆ್ಯಂಡ್ ಡಿಥ್ರೋನ್ಡ್ ಮೀರ್ ಖಾಸಿಮ್. ಸೊ ಇದೆಲ್ಲ ಆದಮೇಲೆ ಬ್ರಿಟಿಷರಿಗೆ ಇದೊಂದೇ ವಿಷಯ ಸಾಕಾಗುತ್ತೆ, ಏನಕ್ಕೆ, ಮೀರ್ ಖಾಸಿಮ್ನ ಇಷ್ಟಪಡದೇ ಇರೋಕ್ಕೆ. ಅವ್ರೇನು ಮಾಡ್ತಾರೆ ಅಂದರೆ ಅಧಿಕಾರದಿಂದ ಕಿತ್ತಿಸಿದ ಮೀರ್ ಜಾಫರ್ನ ಮತ್ತೆ ಕರ್ಕೊಂಬಂದು ಮೀರ್ ಖಾಸಿಮ್ನ ಜಾಗದಲ್ಲಿ ಕೂರಿಸ್ತಾರೆ, ಖಾಸಿಮ್ನ ಹೊರಗಡೆ ಹಾಕ್ತಾರೆ. ಈ ಮೀರ್ ಖಾಸಿಮ್ ಅವಾಗ ಏನು ಮಾಡ್ತಾನೆ ನೋಡೋಣ. ಆಸ್ ಮೀರ್ ಖಾಸಿಮ್ ನ್ಯೂ ದ ಕನ್ನಿಂಗ್ನೆಸ್ ಆಫ್ ಬ್ರಿಟಿಷ್, ಹಿ ವೆಂಟ್ ಫಾರ್ ದ ಆರ್ಗನೈಸ್ಡ್ ವಾರ್ ಅಗೇನ್ಸ್ಟ್ ಹಿಮ್. ಹಿ ವಾಸ್ ಸಪೋರ್ಟೆಡ್ ಬೈ ಇಂಡಿಯನ್ ಮರ್ಚೆಂಟ್ಸ್ ಆ್ಯಂಡ್ ಆರ್ಟಿಸನ್ಸ್. ಸೊ ಈ ಮೀರ್ ಖಾಸಿಮ್ಗೆ ಆಲ್ರೆಡಿ ಬ್ರಿಟಿಷರು ಯಾವ ರೀತಿಯಲ್ಲಿ ಯುದ್ಧ ಮಾಡ್ತಿರ್ತಾರೆ ಅನ್ನೋದು ಅವರ ಮೋಸ ತಂತ್ರಗಳೆಲ್ಲ ಗೊತ್ತಿರುತ್ತೆ. ಆದ್ದರಿಂದ ಅವನು ಬೇರೆ ಹತ್ತಿರದಲ್ಲಿರುವಂಥ ರಾಜರುಗಳ ಜೊತೆಗೆಲ್ಲ ಅಗ್ರಿಮೆಂಟ್ ಮಾಡ್ಕೊತಾನೆ, ಯುದ್ಧ ಮಾಡಲಿಕ್ಕೆ ರೆಡಿ ಆಗ್ತಾನೆ. ಅದ್ರ ಜೊತೆಗೆ ಅವನು ವ್ಯಾಪಾರಿಗಳನ್ನ ಮತ್ತು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕೊಂಡಿದ್ದಂಥ ಜನಗಳನ್ನೆಲ್ಲ ತನ್ನ ಕಡೆಗೆ ತಗೊತಾನೆ. Mir Qasim entered into agreement with the Mughal ruler Shah Alam II and Nawab of Awadh Shujaddaulah. ಮೀರ್ ಖಾಸಿಮ್ ಅಷ್ಟು ಅದಾದಮೇಲೆ ಮೊಘಲ್ ರಾಜ ಏನಾಗಿರ್ತಾನೆ, ಶಾ ಆಲಂ ಸೆಕೆಂಡ್ ಏನಿರ್ತಾನೆ ಅವನನ್ನು, ಮತ್ತು ಅವಧ್ನ ನವಾಬ್, ಅಯೋಧ್ಯೆಯ ಜಾಗ, ಅಯೋಧ್ಯೆ ಅನ್ನೋದನ್ನ ನಾವು ಅವಧ್ ಅಂತ ಕರೀತಾ ಇರ್ತಾರೆ, ಅಲ್ಲಿ ಮೂರು ಜನ ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊತಾರೆ. ಶಾ ಆಲಂ ಸೆಕೆಂಡ್, ನವಾಬ್ ಆಫ್ ಅವಧ್ ಮತ್ತು ಮೀರ್ ಖಾಸಿಮ್, ಈ ಮೂರು ಜನದ ಒಂದು ಒಕ್ಕೂಟ ಮಾಡಿಕೊಂಡು ಅವರು ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಸೈಡ್ನಲ್ಲಿ ರಾಬರ್ಟ್ ಕ್ಲೈವ್ನ ಬದಲಾಗಿ ಹೆಕ್ಟರ್ ಮನ್ರೋ ಅನ್ನೋರು ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಇರ್ತಾರೆ. ಹೆಕ್ಟರ್ ಮನ್ರೋ ಬ್ರಿಟಿಷರ ಕಡೆಯಿಂದ, ಈ ಮೂರು ಜನರ ಗ್ರೂಪ್ ಖಾಸಿಮ್ ಕಡೆಯಿಂದ, ಇವರ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧ ಯಾವಾಗ ನಡೆಯುತ್ತೆ ಅಂದರೆ ಬಕ್ಸಾರ್ ಅನ್ನುವಂಥ ಜಾಗದಲ್ಲಿ 1764 ನಡೆಯುತ್ತೆ. ಸೊ ಮೀರ್ ಖಾಸಿಮ್ ವಾಸ್ ಡಿಫೀಟೆಡ್ and ran away from battlefield. Shah Alam II surrendered. The effort of combined force to stop British failed miserably. So ಆ ಯುದ್ಧದಲ್ಲಿ ಮೀರ್ ಖಾಸಿಮ್ನ ಸೋಲಿಸ್ತಾರೆ ಬ್ರಿಟಿಷರು. ಜೊತೆಗೆ ಅವನು ಯುದ್ಧ ಕಣದಿಂದ ಓಡಿ ಹೋಗ್ತಾನೆ. ಸೊ ಶಾ ಆಲಂ ಸೆಕೆಂಡ್ ಏನು ಮೊಘಲ್ ರಾಜ ಇರ್ತಾನೆ, ಅವನು ಸರೆಂಡರ್ ಆಗ್ತಾನೆ ಬ್ರಿಟಿಷರಿಗೆ. ಅವ್ರು ಬ್ರಿಟಿಷ್ನ ತಡೆ ಹಿಡಿಯಲಿಕ್ಕೆ ಏನು ಒಕ್ಕೂಟ ಸೈನ್ಯ ವರ್ಕ್ ಮಾಡುತ್ತೆ ಅದು ವೇಸ್ಟ್ ಆಗಿ ಹೋಗುತ್ತೆ. ಬ್ರಿಟಿಷರು ಇದರಲ್ಲಿ ಪ್ರಬಲರಾಗಿ ಜಯಿಸ್ತಾರೆ. ಔಟ್ಕಮ್ ಅಂದರೆ ನಾನು ಆಗ ಹೇಳ್ದಂಗೆ ಎಫೆಕ್ಟ್ಸ್ ಆರ್ ರಿಸಲ್ಟ್ಸ್ ಏನಾಗುತ್ತೆ ನೋಡೋಣ. ಶಾ ಆಲಂ ಸೆಕೆಂಡ್ ಅಕಾರ್ಡೆಡ್ ದ ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್. ಸೊ ಶಾ ಆಲಂ ಮೊಘಲ್ ರಾಜ ಏನಿರ್ತಾನೆ, ಶಾ ಆಲಂ ಇನ್ನೊಂದು ರೈಟ್ನ ಕೊಡ್ತಾನೆ, ದಿವಾನಿ ರೈಟ್ಸ್ನ ಕೂಡ ಬ್ರಿಟಿಷರಿಗೆ ಕೊಡ್ತಾನೆ. ದಿವಾನಿ ಅಂದರೆ ಟ್ಯಾಕ್ಸ್ ಕಲೆಕ್ಟಿಂಗ್ ರೈಟ್. ದ ರೈಟ್ ಟು ಕಲೆಕ್ಟ್ ಟ್ಯಾಕ್ಸ್ ಇಸ್ ಕಾಲ್ಡ್ ಎಸ್ ದಿವಾನಿ ರೈಟ್. ಈ ರೈಟ್ನ ಬ್ರಿಟಿಷರಿಗೆ ಅಂದರೆ ಈ ದಿವಾನಿ ರೈಟ್ಸ್ನ ಶಾ ಆಲಂ ಬ್ರಿಟಿಷರಿಗೆ ಕೊಡ್ತಾರೆ. ಸೆಕೆಂಡ್ ಪಾಯಿಂಟ್, ಶಾ ಆಲಂ ಸೆಕೆಂಡ್ ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಫಾರ್ ಅನ್ ಆ್ಯನ್ಯುವಲ್ ಫೀ ಆಫ್ ₹26 lakhs. 26,000ಕ್ಕೆ ಇಡೀ ಬೆಂಗಾಲನ್ನೇ ಬ್ರಿಟಿಷರಿಗೆ ಅವನು ಮಾರ್ಬಿಡ್ತಾನೆ. ಶುಜುದ್ದೌಲಾ ದ ನವಾಬ್ ಆಫ್ ಅವಧ್ ಹ್ಯಾಡ್ ಟು ಪೇ war indemnity of ₹50 lakhs for waging a war against the company. ಶುಜುದ್ದೌಲಾ ಯುದ್ಧ ಮಾಡಿದಕ್ಕೋಸ್ಕರ, ಶುಜುದ್ದೌಲಾ ಅಂದರೆ ಅವಧ್ನ ನವಾಬ್, ಇವನು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ದಕ್ಕೆ ಪೆನಾಲ್ಟಿ ಅಮೌಂಟ್ನ ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ. ಅದು ಎಷ್ಟು ಅಂದರೆ ₹50 ಲಕ್ಷ. ವಿತ್ ದ ಡೆತ್ ಆಫ್ ಮೀರ್ ಜಾಫರ್ ದ ಕಂಪನಿ ಪೇಡ್ ಪೆನ್ಷನ್ ಆಫ್ ಟು ಹಿಸ್ ಸನ್ ಆ್ಯಂಡ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ನಿಮಗೆ ನಾನು ಮೊದಲೇ ಹೇಳಿದ್ದೆ, ಮೀರ್ ಖಾಸಿಮ್ನ ಬದಲಾಗಿ ಮೀರ್ ಜಾಫರ್ನ ಬ್ರಿಟಿಷರು ಬೆಂಗಾಲಿಗೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ನವಾಬನಾಗಿ ಅಂತ. ಈಗೇನು ಮಾಡ್ತಾನೆ, ಮೀರ್ ಜಾಫರ್ ತೀರ್ ಹೋದ್ಮೇಲೆ ಆ ಕಿಂಗ್ಡಮ್ನ ಮುಂದುವರಿಸೋ ಬದಲು ಅಲ್ಲಿಗೆ ಸ್ಟಾಪ್ ಮಾಡಿ ಮಗನಿಗೆ ಪೆನ್ಷನ್ ಕೊಟ್ಬಿಟ್ಟು ಇಡೀ ಬೆಂಗಾಲನ್ನು ತಮ್ಮ ಅಂಡರಲ್ಲಿ ಇಟ್ಕೊತಾರೆ. The Battle of Buxar made the British the real holders of the power over Bihar, Bengal and Odisha province. Even Oudh remained under their control. 1765, Robert Clive brought
ಇನ್ ಡ್ಯುಯಲ್ ಗವರ್ಮೆಂಟ್ ಇನ್ ಬೆಂಗಾಲ್. ಇದು ಸೊ ಏನಾಗುತ್ತೆ, ಬಕ್ಸರ್ ಬ್ಯಾಟಲ್ನ ನಂತರ ಬ್ರಿಟಿಷಿಗೆ ಪೂರ್ಣ ಪವರ್ ಸಿಗುತ್ತೆ. ಯಾವ್ಯಾವ ಪ್ಲೇಸ್ಗಳ ಮೇಲೆ ನೋಡಿ, ಬಿಹಾರ್, ಬೆಂಗಾಲ್, ಒರಿಸ್ಸಾ. ನಾನು ನಿಮಗೆ ಮೊದಲೇ ಹೇಳಿದೆ, ಬೆಂಗಾಲ್ ಪ್ರಾವಿನ್ಸ್ ಅಂದರೆ ಈ 3 ರಾಜ್ಯಗಳನ್ನು ಸೇರಿತ್ತು. ಈ ಯುದ್ಧದ ನಂತರ, ಬಕ್ಸರ್ ಬ್ಯಾಟಲ್ನ ನಂತರ ಈ 3 ಪ್ರದೇಶಗಳು ಬ್ರಿಟಿಷ್ನ ಡೈರೆಕ್ಟ್ ಕಂಟ್ರೋಲಿಗೆ ಬರುತ್ತೆ. ಅದಲ್ಲದೆ ಯಾವತ್ತು ಕೂಡ ಅಂದರೆ ಅಯೋಧ್ಯೆ ಕೂಡ ಬ್ರಿಟಿಷರ ಕಂಟ್ರೋಲಿಗೆ ಬರುತ್ತೆ. ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್ ಇನ್ ಡ್ಯುಯಲ್ ಗವರ್ಮೆಂಟ್. ಇದು ನಿಮಗೆ 1 ಮಾರ್ಕ್ಸ್ ಕ್ವಶನ್. ಯಾರು ಡ್ಯುಯಲ್ ಗವರ್ಮೆಂಟ್ ತಗೊಂಬಂದಿದ್ದು ಅಂತ, ರಾಬರ್ಟ್ ಕ್ಲೈವ್. ಇಯರ್ 1765. ಈಗ ನೆಕ್ಸ್ಟು ಡ್ಯುಯಲ್ ಗವರ್ಮೆಂಟ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಎಲ್ಲಿ, ಅದು ಕೂಡ ಬೆಂಗಾಲಲ್ಲಿ. ಸೊ ಏನು ಅಂತ ನೋಡೋಣ ಇವಾಗ. ಆಸ್ ಪರ್ ದಿಸ್, ದ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್, ವೆರಸ್ ದ ನವಾಬ್ ಹ್ಯಾಡ್ ಪವರ್ ಓವರ್ administrative issues like justice and other. In this way, the British gained political control over India to protect their business interest. ಡ್ಯುಯಲ್ ಗವರ್ಮೆಂಟ್ ಅಥವಾ ಸರ್ಕಾರ ಅಂದರೆ 2 ರೀತಿಯ ಆಡಳಿತ. ಇಲ್ಲಿ ನವಾಬ್ ಯಾರಾಗಿರ್ತಾರೆ ಅವರಿಗೆ ಪವರ್ ಏನಿರುತ್ತೆ, ಜಸ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳೋದು. ಮೇಯ್ನಾಗಿ ಜಸ್ಟಿಸ್ ಅಂದರೆ ನ್ಯಾಯ ತೀರ್ಮಾನ ಮಾಡೋ ಅಧಿಕಾರ ಮಾತ್ರ ನವಾಬಿಗಿರುತ್ತೆ. ಆ ಏರಿಯಾದ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಅಧಿಕಾರ ಬ್ರಿಟಿಷರಿಗಿರುತ್ತೆ. ಅಂದರೆ ನವಾಬ ಬ್ರಿಟಿಷ್ನ ಕೈಗೊಂಬೆ ಆಗಿ ಹೋಗಿರ್ತಾನೆ. ಹೀಗೇನಾಗುತ್ತೆ, ಬ್ರಿಟಿಷ್ ಪೂರ್ಣವಾಗಿ ಭಾರತವು ಬ್ರಿಟಿಷರ ಅಂಡರ್ಗೆ ಬರುತ್ತೆ, ಅಂದರೆ ಬ್ರಿಟಿಷ್ ಕಂಟ್ರೋಲ್ಗೆ ಬರುತ್ತೆ. ಯಾರಿಗೆಲ್ಲ ಈ ಪಾಠ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಸೊ ಇವತ್ತಿಗೆ ಈ ಪಾಠ ಮುಗಿಯುತ್ತೆ. ನಾಳೆ ನಾನು ಈ ಪಾಠದ ನೋಟ್ಸ್ನ ಪ್ರೊವೈಡ್ ಮಾಡ್ತೀನಿ. ಜೊತೆಗೆ ಒಂದು ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟ್ನ ನೋಡಬೇಕಾಗಿದೆ, ಅವರು ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.